ಹಾಯ್ ಗಾಯ್ಸ್, ಇವತ್ತು ನನ್ನ ಮಗ ಡಿಮಾರ್ಟಿಗೆ ಕರ್ಕೊಂಡು ಹೋಗೋ ಥರ ರೇಗಿಸ್ತಾ ಇದ್ದ. ಸರಿ ಆಯಿತು ಬಾರಪ್ಪ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಕಾರಲ್ಲಿ ಅವನು ಕರ್ಕೊಂಡು ಹೋಗ್ತಾ ಇದ್ದೆ. ಡಿಮಾರ್ಟ್ ಬಂದೇ ಬಿಡ್ತು. ಕಾರ್ ಪಾರ್ಕಿಂಗ್ ಮಾಡಿ ಡಿಮಾರ್ಟ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗನಿಗೆ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ದಿನದಿಂದ ಹೇಳ್ತಾ ಇದ್ದ, ಅದರೊಳಗಡೆ ತುಂಬ ಶಾಪಿಂಗು ಮಾಡ್ತಾ ಇದ್ದ. ಶಾಪಿಂಗ್ ಮಾಡಿ ಮಾಡಿ ಅವ್ನು ಏನು ಕೇಳಿದ್ರು ನಾನು ಇಲ್ಲ ಅನ್ನೋ ಪರಿಸ್ಥಿತಿಲಿ ಇರಲಿಲ್ಲ. ಎಲ್ಲ ಹ್ಞೂ ತಗೋ ತಗೋ ಅಂತಲೇ ಹೇಳ್ತಾ ಇದ್ದೆ. ಅವನು ಎಲ್ಲ ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ತಾ ಇದ್ದ. ಹಾಗೆ ನಾನು ಮನೆಗೆ ಸ್ವಲ್ಪ ದಿನಸಿ ಐಟಮ್ ಬೇಕಾಗಿತ್ತು, ಅದನ್ನು ಸಮೇತ ಪರ್ಚೇಸಿಂಗ್ ಮಾಡ್ಕೊಂಡೆ. ತಗೊಂಡೆಲ್ಲ ಆಯಿತು. ಕೌಂಟ್ರಿಗೆ ಹೋಗ್ಬಿಟ್ಟು ಬಿಲ್ ಹಾಕಿಸ್ತಾ ಇದ್ದೆ. ಬಿಲ್ ಹಾಕಿಸ್ಬಿಟ್ಟು ಹೊರಗಡೆ ಬಂದು ನಮ್ಮ ಕಾರ್ನ ತಗೊಬರೋಕ್ಕಿಂತ ಡ್ರೈವರ್ಗೆ ಹೇಳಿದೆ, ಕಾರ್ ತರೋಕ್ಕಿಂತ ಹೋಗಿದ್ರು. ಅಷ್ಟೊತ್ತಿಗೆ ನಮ್ಮ ಬಿಲ್ ನೋಡಿದರೆ ಎಷ್ಟಾಗಿತ್ತು ಅಂತಂದರೆ, ನೋಡಿ ನೀವೇ ನೋಡಿ ಎಷ್ಟಾಗಿದೆ ಅಂತ. ಇವನನ್ನು ಕರ್ಕೊಂಡೋದ್ರೆ ಇಷ್ಟಿಷ್ಟು ಬಿಲ್ ಮಾಡ್ತಾನೆ. ಇಲ್ಲ ತಗೊಂಡು ಬಂದು ಹೊರಗಡೆ ಬಂದು ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ವಿ, ಕಾರ್ ಬರಲಿ ಅಂತ. ಅಷ್ಟರೊಳಗೆ ನಮ್ಮ ಕಾರು ಬಂತು. ಕಾರ್ಗೆ ಇನ್ನೇನೆಲ್ಲ ಶಿಫ್ಟ್ ಮಾಡಬೇಕಲ್ಲ, ಎಲ್ಲ ಐಟಮ್ಸ್ ಎಲ್ಲ ಅವನೇ ಶಿಫ್ಟ್ ಮಾಡ್ತಾ ಇದ್ದ ಕಾರಿಗೆ. ಎಲ್ಲ ತುಂಬ ಆಯಿತು. ತುಂಬ ಆಗ್ತಿದ್ದಂಗೆ ಇನ್ನೇನು ಅದಕ್ಕೆ ಕ್ಲೋಸ್ ಮಾಡ್ದೆ. ಆಮೇಲೆ ಬಂದು ಕಾರಲ್ಲಿ ಕುತ್ಕೊಂಡ. ಅದಾದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಕಾರಲ್ಲಿ ಕುತ್ಕೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ ಇದ್ದರು ಅಲ್ಲಿ, ಅವ್ರಿಗೆಲ್ಲ ಬಾಯ್ ಹೇಳ್ತು ನಾವು ಹೊರಟ್ವಿ. ಈಗ ಹೀಗೆ ಒಂದು ಚಾಕ್ಲೇಟ್ ಕೊಟ್ಟ, ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂತ ಹೊರಟ್ವಿ. ಅಲ್ಲಿ ಮತ್ತೆ ಪಾನಿಪುರಿ ಬೇಕು ಅಂತ ಅಂದ. ಮತ್ತೆ ಅವನಿಗೆ ಪಾನಿಪುರಿ ಕೊಡ್ಸೋಕ್ಕೆ ಹೋಗಿ ನಾನು ಪಾನಿಪುರಿ ತಿಂದೆ, ಅವನು ತಿಂದಾದ್ಮೇಲೆ ನಮ್ಮ ಫೇವ್ರೆಟ್ ಪಾನಿಪುರಿ ಅಂತಲೇ ಹೇಳ್ಬೋದು ಇದೊಂದು ಜಾಗ. ಇದೊಂದು ಜಾಗಕ್ಕೆ ನಾವು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ತಿನ್ನಬೇಕು ಅಂತಂದರೆ ಪಟ್ ಅಂತ ಈ ಜಾಗಕ್ಕೆ ಬಂದು ಪಾನಿಪುರಿ ತಿನ್ನೋದು. ಅವರು ತುಂಬ ಖುಷಿಪಟ್ಟರು. ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ತಿದ್ದಂಗೆ ನಮ್ಮದೊಂದು ಗಿಡಕ್ಕೆ ಬೌಲ್ ಚಿಕ್ಕದಾಗಿತ್ತು. ಒಂದು ಬೌಲ್ದು ದೊಡ್ಡದು ತೊಗೊಬರೋಣ ಅಂತ ತೊಗೊಬಂದ್ವಿ. ಅದಕ್ಕೆ ನನ್ನ ಮಗ ಗಿಡನ ಎಕ್ಸ್ಚೇಂಜ್ ಮಾಡಿ ನೀರು ಹಾಕ್ತಾ ಇದ್ದ. ಸಖತ್ತಾಗಿ ಬೆಳೀತಾ ಇದೆ ಗಿಡ ಮಾತ್ರ, ಸೂಪರ್.